ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗ್ರಾಫ್ ಥಿಯರಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫೈಂಡ್ ದ ಟೂ ಡಿಫರೆಂಟ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಆಫ್ ಗ್ರಾಫ್ ವಿತ್ ದ ವರ್ಟಿಸಿಸ್ 1 2 3 4 5 ಡಿಸ್ಕ್ರೈಬ್ಡ್ ಬೈ. ಸೊ ಎಡ್ಜಸ್ ಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಆ ಎಡ್ಜು ಯಾವ ವರ್ಟಿಸಿಸ್ ಗಳ ಮಧ್ಯೆ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ, ಮತ್ತೆ ಆ ಒಂದು ಎಡ್ಜ್ ಗಳ ವೆಯ್ಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನ್ ಕೆಲಸ ಮಾಡೋಣ ಅಂತಂದ್ರೆ, ನಾವು ಯಾವ ಎಡ್ಜ್ ಇದೆ, ಅದು ಯಾವ ಯಾವ ವರ್ಟಿಸಿಸ್ ಗಳ ಮಧ್ಯೆ ಇದೆ, ಮತ್ತೆ ಅದರ ವೆಯ್ಟ್ ಏನು, ಅದಷ್ಟು ಕೂಡ ನಾವು ಟೇಬಲ್ ಫಾರ್ಮೆಟ್ ಅಲ್ಲಿ ಬರ್ಕೊಳ್ಳೋಣ. ಸರಿನಾ? ಟೇಬಲ್ ಫಾರ್ಮೆಟ್ ಅಲ್ಲಿ ಬರೆಯೋಣ. ಸೊ ಇವಾಗ ಫಸ್ಟ್ ಏನ್ ಮಾಡ್ತೀನಿ, ನಾನು ಎಡ್ಜಸ್ ಅಂತ ತಗೊಂತೀನಿ. ಸರಿನಾ? ಎಡ್ಜಸ್ ಯಾವ್ದಿರೋದು. ನೆಕ್ಸ್ಟ್ ಆ ಎಡ್ಜ್ಗಳು ಯಾವ ವರ್ಟಿಸಿಸ್ ಗಳ ಮಧ್ಯೆ ಇದಾವೆ ಅಂತ ತಗೊಂತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಆ ಎಡ್ಜಿನ ವೆಯ್ಟ್ ಎಷ್ಟಿದೆ ಅಂತ ತಗೊಂತೀನಿ. ಅಂದ್ರೆ ಆ ಒಂದು ಎಡ್ಜಿನ ವ್ಯಾಲ್ಯೂ ಏನು. ಫಸ್ಟ್ ಯಾವ ಎಡ್ಜಸ್ ಇರೋದು, ಎ ಬಿ ಸಿ ಡಿ ಇ ಎಫ್ ಜಿ. ಸೊ ಬರೀರಿ, ಎ ಬಿ ಸಿ ಡಿ ಇ ಎಫ್ ಜಿ. ಎಚ್ ಕೂಡ ಒಂದಿದೆ, ಎಚ್. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಯಾವ ಯಾವ ವರ್ಟಿಸಿಸ್ ಗಳ ಮಧ್ಯೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ 1 ಮತ್ತೆ 2 ಮಧ್ಯ ಎ ಇದೆ. ಸರಿನಾ? ವರ್ಟಿಸಿಸ್ 1 ಮತ್ತೆ 2 ಮಧ್ಯ ಎ ಇದೆ. ವರ್ಟಿಸಿಸ್ 1 ಮತ್ತೆ 3 ಮಧ್ಯ ನನಗೆ ಬಿ ಇದೆ. ವರ್ಟಿಸಿಸ್ 2 ಮತ್ತೆ 3 ಮಧ್ಯ ನನಗೆ ಸಿ ಇದೆ. ವರ್ಟಿಸಿಸ್ 2 ಮತ್ತೆ 4 ಮಧ್ಯ ನನಗೆ ಡಿ ಇದೆ. ವರ್ಟಿಸಿಸ್ 1 ಮತ್ತೆ 4 ಮಧ್ಯ ನನಗೆ ಇ ಇದೆ. ವರ್ಟಿಸಿಸ್ 3 ಮತ್ತೆ 5 ಮಧ್ಯ ನನಗೆ ಎಫ್ ಇದೆ. ನೆಕ್ಸ್ಟ್ 4 ಮತ್ತೆ 5 ಮಧ್ಯ ನನಗೆ ಜಿ ಇದೆ. ನೆಕ್ಸ್ಟ್ ಲಾಸ್ಟ್ 1 ಮತ್ತೆ 5 ಮಧ್ಯ ನನಗೆ ಎಚ್ ಅನ್ನೋ ಒಂದು ಎಡ್ಜ್ ಇದೆ. ಈಗ ಅದ್ರ ಅಷ್ಟ್ರದ್ದು ಕೂಡ ಎಡ್ಜ್ ವೆಯ್ಟ್ ಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ಬರೆಯೋಣ. ಎದು ಎಡ್ಜ್ ವೆಯ್ಟ್ ಏನಿದೆ 4, ಬಿ ಎಡ್ಜ್ ವೆಯ್ಟ್ ಇಸ್ 1, ಸಿದು 2 ಇದೆ. ನೆಕ್ಸ್ಟ್ ಡಿ ಎಡ್ಜ್ ವೆಯ್ಟ್ ಇಸ್ 2, ಇ ಎಡ್ಜ್ ವೆಯ್ಟ್ 5 ಇದೆ. ನೆಕ್ಸ್ಟ್ ಎಫ್ ದು ಎಡ್ಜ್ ವೆಯ್ಟ್ ಇಸ್ 1, ಜಿ ಎಡ್ಜ್ ವೆಯ್ಟ್ ಇಸ್ 2, ಎಚ್ ಎಡ್ಜ್ ವೆಯ್ಟ್ ಏನಿದೆ 6 ಇದೆ. ಗೊತ್ತಾಯ್ತಾ? ಈಗ ನನಗೇನು ಹೇಳಿರೋದವರು, 2 ಡಿಫರೆಂಟ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂತ ಬಂದಾಗ ಡೇಟಾ ಸ್ಟ್ರಕ್ಚರ್ಸ್ ಇರ್ಬೋದು, ಅಲ್ಗಾರಿದಮ್ಸ್ ಅಲ್ಲಿ ನೀವು ಕಲ್ತಿರ್ತೀರಾ. ಯಾವ್ಯಾವ್ದು ಯೂಸ್ ಮಾಡ್ಬೋದು, ಒಂದು ಪ್ರಿಮ್ಸ್ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಕ್ರುಸ್ಕಲ್ ಅನ್ನ ಯೂಸ್ ಮಾಡ್ಬೋದು. ಸೊ ಕ್ರುಸ್ಕಲ್ ಅನ್ನ ಯೂಸ್ ಮಾಡ್ತಾ ಹೋಗೋಣ, ವೆರಿ ಈಸಿ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ 2 ಡಿಫ್ರೆಂಟ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಹೇಳಿರೋದು. ಸೊ ಪ್ರಿಮ್ಸ್ ಅಂತ ಬಂದಾಗ ಒಂಚೂರು ಕನ್ಫ್ಯೂಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಕ್ರುಸ್ಕಲ್ ಅಂತ ಬಂದಾಗ ವೆರಿ ಈಸಿಯಾಗಿ ನಾವು 2 ಡಿಫ್ರೆಂಟ್ ಏನು 3-4 ಬರೆದು ಬಿಡ್ಬೋದು. ಸೊ ಅದಕ್ಕೋಸ್ಕರ ಕ್ರುಸ್ಕಲ್ ಅನ್ನ ಯೂಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಎಡ್ಜಸ್ ಗಳು ಮತ್ತೆ ವರ್ಟಿಸಿಸ್ ಗಳನ್ನ ಯೂಸ್ ಮಾಡ್ಕೊಂಡು ಇವ್ರು ಏನ್ ಕೊಟ್ಟಿದಾರಲ್ಲ ಅದ್ರದ್ದು ಒಂದು ಗ್ರಾಫ್ ಅನ್ನ ಬಿಡ್ಸೋಣ. ಸರಿನಾ? ಯಾವ ರೀತಿ ಬರೆಯೋದು, ವರ್ಟಿಸಿಸ್ ಹೇಳಿದಾರೆ ಅವರು 1 ಇಂದ 5 ವರೆಗೂ ಇರುವಂತ ವರ್ಟಿಸಿಸ್ 1. ನೆಕ್ಸ್ಟ್ ಇಲ್ಲಿ 2 ಅನ್ನ ತಗೊಂತೀನಿ. ನೆಕ್ಸ್ಟ್ ಇಲ್ಲಿ 3 ಅನ್ನ ತಗೊಂತೀನಿ. ನೆಕ್ಸ್ಟ್ ಇಲ್ಲಿ 4 ಅನ್ನ ತಗೊಂತೀನಿ. ನೆಕ್ಸ್ಟ್ ಇಲ್ಲಿ 5 ಅನ್ನ ತಗೊಂತೀನಿ. ನೀವು ಹೆಂಗಾದ್ರೂ ಕೂಡ ತಗೋಬಹುದು. ಸರಿನಾ? ಇಲ್ಲೇ ತಗೋಬೇಕು ಅಂತ ಏನು ಇದೇ ರೂಲ್ಸೇ ಇಲ್ಲ. ಸರಿನಾ? ಈಗ ಎಲ್ಲೆಲ್ಲಿಗೆ ಎಡ್ಜಸ್ ಗಳಿದಾವೆ ಬರೀರಿ. 1 ಇಂದ 2 ಮಧ್ಯ ಎ ಇದೆ. 1 ಇಂದ 2 ಮಧ್ಯ ನನಗೆ ಎ ಅನ್ನೋ ಒಂದು ಎಡ್ಜ್ ಇದೆ. 1 ಮತ್ತೆ 3 ಮಧ್ಯ ಬಿ ಅನ್ನೋ ಎಡ್ಜು. 1 ಮತ್ತೆ 3 ಮಧ್ಯ ಬಿ ಅನ್ನೋ ಒಂದು ಎಡ್ಜು. 2 ಮತ್ತೆ 3 ಮಧ್ಯ ಸಿ ಇದೆ. 2 ಮತ್ತೆ 3 ಮಧ್ಯ ನನಗೆ ಸಿ ಇದೆ. ನೆಕ್ಸ್ಟ್ 2 ಮತ್ತೆ 4 ಮಧ್ಯ ಡಿ. 2 ಮತ್ತೆ 4 ಮಧ್ಯ ಡಿ ಇದೆ. ನೆಕ್ಸ್ಟ್ 1 ಮತ್ತೆ 4 ಮಧ್ಯ ಇ. 1 ಮತ್ತೆ 4 ಮಧ್ಯ ನನಗೇನಿದೆ ಇ ಅನ್ನೋ ಒಂದು ಎಡ್ಜ್ ಇದೆ. ನೆಕ್ಸ್ಟ್ 3, 5. ಸೊ 3 ಮತ್ತೆ 5 ಮಧ್ಯ ನನಗೆ ಎಫ್ ಇದೆ. ನೆಕ್ಸ್ಟ್ 4, 5. ಸೊ 4 ಇಂದ 5ಗೆ ನನಗೆ ಜಿ ಅನ್ನೋ ಒಂದು ಎಡ್ಜ್ ಇದೆ. ನೆಕ್ಸ್ಟ್ 1, 5ಗೆ ಎಚ್ ಇದೆ. ಸೊ 1, 5 ಅಂದ್ರೆ 1 ಇಂದ 5 ಇರುವಂತ ಎಡ್ಜ್ ಅಲ್ಲಿ ನನಗೆ ವ್ಯಾಲ್ಯೂ ಏನು ಎಚ್. ಸರಿನಾ? ಈ ತರ ಒಂದು ಗ್ರಾಫ್ ಅನ್ನ ಸುಮ್ಮನೆ ರೆಪ್ರೆಸೆಂಟೇಷನ್ ಅಂತ ಮಾಡ್ತಾ ಹೋಗೋಣ. ಈಗ ನನಗೆ ಕ್ರುಸ್ಕಲ್ ಅಲ್ಗಾರಿದಮ್ ಅನ್ನ ಅಪ್ಲೈ ಮಾಡಿಕೊಂಡು ನಾನು ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಅಥವಾ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅಪ್ಲೈ ಕ್ರುಸ್ಕಲ್ ಅಲ್ಗಾರಿದಮ್ ಟು ಫೈಂಡ್ ದ MST ಅಂತ ಬರೀರಿ. MST ಅಂದ್ರೇನು, ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ. ಸೊ ಇವಾಗ ಕ್ರುಸ್ಕಲ್ ಅಲ್ಗಾರಿದಮ್ ಅಂತ ಬಂದಾಗ ಯಾವ ರೀತಿ ಸಾಲ್ವ್ ಮಾಡ್ತಾ ಇದ್ವಿ, ಫಸ್ಟ್ ಪ್ರತಿ ಒಂದು ಎಡ್ಜ್ ಅನ್ನು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಎಡ್ಜ್ ವೆಯ್ಟ್ ಪ್ರಕಾರ ಬರ್ಕೋಬೇಕು. ಏನು, ಪ್ರತಿಯೊಂದು ಎಡ್ಜ್ ಅನ್ನು ಕೂಡ ನಾವು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಎಡ್ಜ್ ವೆಯ್ಟ್ ಪ್ರಕಾರ ಬರ್ಕೋಬೇಕು. ಸೊ ಫಸ್ಟ್ ಸ್ಮಾಲೆಸ್ಟ್ ಎಡ್ಜ್ ವೆಯ್ಟ್ ಎಲ್ಲೆಲ್ಲಿದೆ, 1 ಮತ್ತೆ 1 2 ಕಡೆ ಇದೆ. ನೀವು ಬಿ ಆದ್ರೂ ಫಸ್ಟ್ ಬರ್ಕೊಳ್ಳಿ, ಎಫ್ ಆದ್ರೂ ಫಸ್ಟ್ ಬರ್ಕೊಳ್ಳಿ. ಸೊ ಇವಾಗ ಬಿ ಅಂತ ತಗೊಂತಾ ಇದೀನಿ. ಸೊ ಅದರ ಎಡ್ಜ್ ವೆಯ್ಟ್ ಏನು 1. ಸರಿನಾ? ಎಸ್. ನೆಕ್ಸ್ಟ್ ಎಫ್ಗೂ ಕೂಡ ಎಡ್ಜ್ ವೆಯ್ಟ್ 1 ಇದೆ. ಎಫ್ಗೂ ಕೂಡ ಎಡ್ಜ್ ವೆಯ್ಟ್ 1 ಇದೆ. ಸೊ ಬೇಕಾದ್ರೆ ಈ ತರ ಬರ್ಕೊಳ್ಳಿ, ದಿಸ್ ಈಸ್ ದ ಎಡ್ಜ್, ದಿಸ್ ಈಸ್ ದ ಎಡ್ಜ್ ವೆಯ್ಟ್. ಸರಿನಾ? ನೆಕ್ಸ್ಟ್ 1 ಆಯ್ತು. 1 ಆದ್ಮೇಲೆ 2. ಸೊ ಯಾವ್ಯಾವ್ದು ಇರೋದು, 1 2 3ಕ್ಕೆ 2 ಇದೆ.
ಸೊ ಸಿ ಡಿ ಮತ್ತೆ ಜಿಗೆ ಸಿ ಡಿ ಜಿ ಯಾವ್ದಾದ್ರು ಫಸ್ಟ್ ಬರ್ಕೊಳ್ಳಿ, ಯಾಕಂತಂದ್ರೆ ಎಲ್ಲವಕ್ಕೂ ಕೂಡ ಎಡ್ಜ್ ವೆಯ್ಟು 2ನೇ ಇರೋದು. ಸೊ 2 ಇರೋದು ಬರ್ಕೊಂಡಾಯ್ತು. 3 ಇದೆಯಾ? ಇಲ್ಲ. 3 ಆದ್ಮೇಲೆ 4. ಸೊ 4 ಇರೋದು ಒಂದೇ ಒಂದಿರೋದು ಎ. ಸೊ ಎ ಈಸ್ ಹ್ಯಾವಿಂಗ್ ದ ಎಡ್ಜ್ ವೆಯ್ಟ್ ಆಫ್ 4. ನೆಕ್ಸ್ಟ್ 5 ಇರೋದು ಯಾವ್ದಾದ್ರು ಇದೆಯಾ? 5 ಇರೋದು ಇದೆ. ಯಾವುದು? ಇ ಈಸ್ ಹ್ಯಾವಿಂಗ್ ದ ಎಡ್ಜ್ ವೆಯ್ಟ್ ಆಫ್ 5. ನೆಕ್ಸ್ಟ್ ಇನ್ನು ಒಂದೇ ಒಂದು ಉಳ್ಕೊಂಡಿರೋದು. ಸೊ ಎಚ್ ಈಸ್ ಹ್ಯಾವಿಂಗ್ ದ ಎಡ್ಜ್ ವೆಯ್ಟ್ ಆಫ್ 6. ಸರಿನಾ? ಈಗ ನಾನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಎಡ್ಜ್ ವೆಯ್ಟ್ ಪ್ರಕಾರ ಬರ್ಕೊಂಡಿದ್ದೀನಿ. ಅವ್ರೇನ್ ಹೇಳಿರೋದು? 2 ಡಿಫ್ರೆಂಟ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀಯನ್ನ ಕನ್ಸ್ಟ್ರಕ್ಟ್ ಮಾಡ್ರಿ. ಸೊ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀಯನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಸೊ ಇಲ್ಲೇ ಬರಿತಾ ಹೋಗ್ತೀನಿ ನೋಡಿ. ಪ್ರತಿಯೊಂದು ವರ್ಟೆಕ್ಸ್ ಅನ್ನು ಕೂಡ ಬರ್ಕೊಳ್ಳಿ. 1 2 3 4 5 ಇಲ್ಲೇ ಬರ್ಕೋಬೇಕು ಅಂತ ಏನಿಲ್ಲ. 5 ಇಲ್ಲೋಗ್ಲಿ, 4 ಇಲ್ಲೋಗ್ಲಿ, ಎಲ್ಲಾದ್ರೂ ಯಾವ ಡಿಸೈನ್ ಅಲ್ಲಾದ್ರೂ ಬರ್ಕೋಬಹುದು. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನನಗೆ ಎಷ್ಟು ನಂಬರ್ ಆಫ್ ಎಡ್ಜಸ್ ಬೇಕು ಅಂತ ಕಂಡಿಡ್ಕೊಂತೀನಿ. ಏನು? ಎಷ್ಟು ನಂಬರ್ ಆಫ್ ಎಡ್ಜಸ್ ಅನ್ನ ನಾನು ಯೂಸ್ ಮಾಡಿಕೊಂಡು ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀಯನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಕಂಡುಹಿಡಿತಾ ಹೋಗ್ತೀನಿ. ಎಷ್ಟು? n-1 ನಂಬರ್ ಆಫ್ ಎಡ್ಜಸ್ ಸಾಕು. n ಅಂತಂದ್ರೇನು? ಎಷ್ಟು ವರ್ಟಿಸಿಸ್ ಇರೋದು ನಮಗೆ? 1 2 3 4 5 ವರ್ಟಿಸಿಸ್ ಇರೋದು. ಸೊ 5-1. ಸೊ 5-1 ಅಂತಂದ್ರೆ 4 ಎಡ್ಜ್ಗಳು. ಸೊ ನಾನು ಕೇವಲ 4 ಎಡ್ಜ್ಗಳನ್ನ ಯೂಸ್ ಮಾಡಿಕೊಂಡು ಮಾತ್ರ ನಾನು ಇಲ್ಲಿ ಸ್ಪ್ಯಾನಿಂಗ್ ಟ್ರೀಯನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸ್ಪ್ಯಾನಿಂಗ್ ಟ್ರೀ ಅಂದ್ರೇನು? ವೆರಿ ಸಿಂಪಲ್. ಸೈಕಲ್ ಫಾರ್ಮೇಶನ್ ಆಗ್ಕೂಡ್ದು. ಸೈಕಲ್ ಫಾರ್ಮೇಶನ್ ಅಂದ್ರೇನು? ಕ್ಲೋಸ್ಡ್ ಸರ್ಫೇಸ್ ತರ, ಈ ತರ ಸೈಕಲ್ ಫಾರ್ಮೇಶನ್ ಆಗಬಾರ್ದು. ಎರಡನೇದೇನು? ಪ್ರತಿಯೊಂದು ವರ್ಟೆಕ್ಸ್ಗೂ ಅಟ್ಲೀಸ್ಟ್ ಒಂದಾದ್ರೂ ಎಡ್ಜು ಕನೆಕ್ಟ್ ಆಗಿರ್ಲಿ. ಏನು? ಪ್ರತಿಯೊಂದು ವರ್ಟೆಕ್ಸ್ಗೂ ಅಟ್ಲೀಸ್ಟ್ ಒಂದಾದ್ರೂ ಎಡ್ಜು ಕನೆಕ್ಟ್ ಆಗಿರ್ಲಿ, ಅಂದ್ರೆ ಕನೆಕ್ಟಿವಿಟಿ ಇದೆ ಅಂತ. ಈಗ ನೋಡಿ, ಸಿಂಪಲ್. 4 ಅಲ್ವಾ ಎಡ್ಜ್ ಯೂಸ್ ಮಾಡೋದು? ಸೊ ಫಸ್ಟ್ 4 ಕನ್ಸಿಡರ್ ಮಾಡ್ಕೊಳ್ಳಿ ಅಷ್ಟೇ. ಫಸ್ಟ್ 4. ಸೊ ಬಿ ಈಸ್ ಹ್ಯಾವಿಂಗ್ ದ ಎಡ್ಜ್ ವೆಯ್ಟ್ ಆಫ್ 1. ಸೊ ಬಿ ಯಾರ ಮಧ್ಯೆ ಇದೆ? 1 ಮತ್ತೆ 3 ಮಧ್ಯ. 1 ಮತ್ತೆ 3 ಮಧ್ಯ ಬಿ ಇದೆ. ನೆಕ್ಸ್ಟ್ ಎಫ್. ಎಫ್ ಯಾವ್ರ ಮಧ್ಯೆ ಇರೋದು? 3 ಮತ್ತೆ 5 ಮಧ್ಯ. 3 ಮತ್ತೆ 5 ಮಧ್ಯ ಎಫ್ ಇದೆ. ನೆಕ್ಸ್ಟ್ ಸಿ ಇಸ್ ಸಿ ವ್ಯಾಲ್ಯೂ ಎಷ್ಟಿದೆ? 2 ಇದೆ. ಸೊ ಸಿ ಇಸ್ ಬಿಟ್ವೀನ್ 3 and 2. ಸೊ 3 and 2 ಮಧ್ಯ ನನಗೆ ಸಿ ಇದೆ. ನೆಕ್ಸ್ಟ್ ಡಿ. ಸೊ ಡಿ ಇಸ್ ಬಿಟ್ವೀನ್ 2 and 4. ಸೊ ಡಿ. ಈಗ ನೋಡಿ, ಎಲ್ಲಾದ್ರೂ ಸೈಕಲ್ ಫಾರ್ಮೇಶನ್ ಆಗಿದೆ ಅಂದ್ರೆ ಕ್ಲೋಸ್ಡ್ ಸರ್ಫೇಸ್ ಇಲ್ಲ. ನೆಕ್ಸ್ಟ್ ಪ್ರತಿಯೊಂದು ವರ್ಟೆಕ್ಸ್ಗೂ ಕೂಡ ಅಟ್ಲೀಸ್ಟ್ ಒಂದಾದ್ರೂ ಎಡ್ಜ್ ಇದೆಯಾ ಅಂದ್ರೆ ಕನೆಕ್ಟಿವಿಟಿ ಇದೆಯಾ? ಎಲ್ಲದಕ್ಕೂ ಕೂಡ ಎಸ್. ಸೊ ದಿಸ್ ಈಸ್ ದ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ. ಸೊ ಇದನ್ನ ನಾನೇನಂತ ಕರಿತೀನಿ? ಟ್ರೀ ನಂಬರ್ 1 ಅಂತ ಕರಿತೀನಿ. ಇಲ್ಲಿ ಯೂಸ್ ಆಗಿರುವಂತಹ ಎಡ್ಜಸ್ ಗಳು ಯಾವ್ಯಾವ ಯೂಸ್ ಮಾಡಿರೋದು? ನಾನು ಬಿ ಯೂಸ್ ಮಾಡಿದ್ದೀನಿ, ಎಫ್ ಯೂಸ್ ಮಾಡಿದ್ದೀನಿ, ಸಿ ಯೂಸ್ ಮಾಡಿದ್ದೀನಿ, ಡಿ ಯೂಸ್ ಮಾಡಿದ್ದೀನಿ. ಸರಿನಾ? ಎಡ್ಜಸ್ ಗಳನ್ನ ನಾನು ಇವಾಗ ಯೂಸ್ ಮಾಡಿರೋದು. ಸೊ ಟೋಟಲ್ ಪಾತ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಟೋಟಲ್ ಪಾತ್ ಕಾಸ್ಟ್. ಸೊ ಟೋಟಲ್ ಪಾತ್ ಕಾಸ್ಟ್ ಅಂತಂದ್ರೆ ಸಿಂಪಲ್. ಬಿ ವ್ಯಾಲ್ಯೂ ಏನಿರೋದು ನಮಗೆ? ಬಿ ವ್ಯಾಲ್ಯೂ ಇಸ್ 1. ಸಿ ವ್ಯಾಲ್ಯೂ ಏನಿರೋದು ನಮಗೆ? 2. ಡಿ ವ್ಯಾಲ್ಯೂ ಏನಿರೋದು ನಮಗೆ? 2. ಎಫ್ ವ್ಯಾಲ್ಯೂ ಏನಿರೋದು ನನಗೆ? 1. ಅಷ್ಟನ್ನು ಕೂಡ ಆಡ್ ಮಾಡಿ. ಸೊ 1 + 1 + 2 + 2 ವ್ಯಾಲ್ಯೂ ಎಷ್ಟಾಯ್ತು? 1 + 1 ಎಷ್ಟು? 2 + 2 4, 4 + 2 6 ಆಯ್ತು. ಸೊ ಟೋಟಲ್ ಪಾತ್ ಕಾಸ್ಟ್ ಎಷ್ಟು? 6. ಸೊ ಇದು ಮೊದಲನೇ ಸ್ಪ್ಯಾನಿಂಗ್ ಟ್ರೀ. ಇನ್ನೊಂದನ್ನ ಬಿಡ್ಸಕ್ಕೆ ಹೇಳಿದ್ದಾರೆ. ಸೊ ವೆರಿ ಸಿಂಪಲ್. ಸೇಮ್ ಸ್ಟೆಪ್ಸ್. 1 2 3 4 5. ಈಗ ಏನ್ ಮಾಡ್ತೀನಿ ಅಂದ್ರೆ, ನಾನು ಏನ್ ಮಾಡಿದ್ದೆ? ಸ್ಟಾರ್ಟಿಂಗ್ 4 ಕನ್ಸಿಡರ್ ಮಾಡಿದ್ದೆ. ಸ್ಟಾರ್ಟಿಂಗು 4 ಕನ್ಸಿಡರ್ ಮಾಡಿದ್ದೆ. ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಅದೇ ತರ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಎಡ್ಜ್ ವೆಯ್ಟ್ ಪ್ರಕಾರನೇ ಕನ್ಸಿಡರ್ ಮಾಡೋದು. ನೋಡಿ, ಬಿ ಅನ್ನ ಕನ್ಸಿಡರ್ ಮಾಡ್ತೀನಿ, ಎಫ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಯಾಕಂತಂದ್ರೆ ಅವರಿಬ್ಬರಿಗೂ ಕೂಡ ಕಡಿಮೆ ವೆಯ್ಟ್ ಇರೋದು. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ದೆ? ಸಿ ಮತ್ತೆ ಡಿ ಅನ್ನ ಕನ್ಸಿಡರ್ ಮಾಡಿದ್ದೆ. ಈ 4 ಯೂಸ್ ಮಾಡ್ಕೊಂಡು ನಾನು ಸ್ಪ್ಯಾನಿಂಗ್ ಟ್ರೀಯನ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ? ಒಂಚೂರು ಡಿಫ್ರೆಂಟ್ ಇರ್ಬೇಕಲ್ವಾ? ಇದ್ರ ವ್ಯಾಲ್ಯೂ 2 ಇದೆ, ಜಿ ವ್ಯಾಲ್ಯೂ ಕೂಡ 2 ಇದೆ, ಸೇಮ್ ವ್ಯಾಲ್ಯೂಸ್ ಅಲ್ವಾ ಇರೋದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಡಿ ತೆಗೆದಾಕ್ಬಿಟ್ಟು ಜಿ ಅನ್ನ ಯೂಸ್ ಮಾಡ್ಕೊಂತೀನಿ. ಏನು? ಡಿ ಎಡ್ಜ್ ಅನ್ನ ಯೂಸ್ ಮಾಡಿದ್ರೆ ಟ್ರೀ 1. ಸೊ ಡಿ ಅನ್ನ ತೆಗೆದಾಕ್ಬಿಟ್ಟು ಡಿ ಜಾಗದಲ್ಲಿ ಜಿ ಯೂಸ್ ಮಾಡ್ಬೋದಾ? ಎಸ್ ಯೂಸ್ ಮಾಡ್ಬೋದು. ಯಾಕೆ? ಅದರ ವೆಯ್ಟ್ ಕೂಡ ಸೇಮೇ ಅಲ್ವಾ ಇರೋದು 2. ಸೊ ಅದಕ್ಕೋಸ್ಕರ ಅದನ್ನ ಯೂಸ್ ಮಾಡಿದ್ರೆ ಡಿಫ್ರೆಂಟ್ ಇನ್ನೊಂದು ಟ್ರೀ ಆಗಿ ಕನ್ಸ್ಟ್ರಕ್ಟ್ ಆಗುತ್ತೆ. ಸೊ ಇವಾಗ ಬಿ ಅನ್ನ ಯೂಸ್ ಮಾಡ್ತೀನಿ, ವಿಚ್ ಈಸ್ ಬಿಟ್ವೀನ್ 1 and 3 whose value is 1. ನೆಕ್ಸ್ಟ್ ಎಫ್ ಅನ್ನ ಯೂಸ್ ಮಾಡ್ತೀನಿ, ವಿಚ್ ಈಸ್ ಬಿಟ್ವೀನ್ 3 and 5 whose value is 1. ನೆಕ್ಸ್ಟ್ ಸಿ ಅನ್ನ ಯೂಸ್ ಮಾಡ್ತೀನಿ, ವಿಚ್ ಈಸ್ ಬಿಟ್ವೀನ್ 3 and 2 whose value is equal to 2. ನೆಕ್ಸ್ಟ್ ಡಿ ಯೂಸ್ ಮಾಡಲ್ಲ, ನಾನು ಜಿ ಅನ್ನ ಯೂಸ್ ಮಾಡ್ತೀನಿ. ಸೊ ಜಿ ಇಸ್ ಬಿಟ್ವೀನ್ 5 and 4. 5 ಇಂದ 4ಗೆ ಜಿ ವ್ಯಾಲ್ಯೂ 2. ಕನೆಕ್ಟಿವಿಟಿ ಇದೆಯಾ ಪ್ರತಿಯೊಂದು ವರ್ಟಿಸಿಸ್ ಗಳಿಗೂ ಕೂಡ? ಎಸ್ ಇದೆ. ನೋಡಿ, ಯಾವ್ದು? ಎಲ್ಲಾ ವರ್ಟಿಸಿಸ್ಗೂ ಕೂಡ ಅಟ್ಲೀಸ್ಟ್ ಒಂದಾದ್ರೂ ಎಡ್ಜು ಕನೆಕ್ಟ್ ಆಗಿದೆ. ಸೊ ಇದನ್ನ ನಾವೇನಂತ ಕರಿಬಹುದು? ಟ್ರೀ 2 ಅಂತ ಕರಿತಾ ಹೋಗ್ತೀನಿ. ಇಲ್ಲಿ ಯೂಸ್ ಆಗಿರುವಂತಹ ವರ್ಟೆಕ್ಸ್ ಗಳು, ಸಾರಿ ಎಡ್ಜಸ್, ಬಿ ಯೂಸ್ ಆಗಿದೆ, ಎಫ್ ಯೂಸ್ ಆಗಿದೆ, ಸಿ ಯೂಸ್ ಆಗಿದೆ, ಜಿ ಯೂಸ್ ಆಗಿದೆ. ಸೊ ಟೋಟಲ್ ಪಾತ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಟೋಟಲ್ ಕಾಸ್ಟ್ ವಿಲ್ ಬಿ ಈಕ್ವಲ್ ಟು,
ಸೊ ಬಿ ವ್ಯಾಲ್ಯೂ 1 ಇದೆ ಪ್ಲಸ್ ಎಫ್ ವ್ಯಾಲ್ಯೂ 1, ಜಿ ವ್ಯಾಲ್ಯೂ 2 ಪ್ಲಸ್ ಸಿ ವ್ಯಾಲ್ಯೂ 2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 6 ಆಗುತ್ತೆ. ನೋಡಿ ಇವೆರಡಕ್ಕೂ ಕೂಡ ಸೇಮ್ ಪಾತ್ ಕಾಸ್ಟ್ ಬಂದಿದೆ. ಇಷ್ಟೇ ಸಿಂಪಲ್. ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.